ಹುಣಸೂರಿನ ನಮ್ಮ ಹುಣಸೂರು ತಾಲೂಕಿನ ಕೇಂದ್ರ ಸ್ಥಾನವಾದಂಥ ಕಲ್ಕುಣಿಕೆ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಅನಾವರಣಗೊಳಿಸಬೇಕು ಅಂತ ಹೇಳಿ ಆ ಪ್ರತಿಮೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಒಂದು ಅವರ ಜನ್ಮದಿನ ಆದಂಥ ಆಗಸ್ಟ್ 15ನೇ ತಾರೀಕು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಆಗಿತ್ತು. ಆ ತೀರ್ಮಾನದಂತೆ ಎಲ್ಲ ಸೇರಿಕೊಂಡಿದ್ವಿ. ಆದರೆ ನಗರಸಭೆಯವರು ಆ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶವನ್ನು ಕೊಡದೇ ಪೊಲೀಸ್ ಸರ್ಪಗಾವಲನ್ನು ಹಾಕಿ ಅದನ್ನು ಅವತ್ತು ತಡೆದರು. ಅದು ತಡೆದಿದ್ದು ಸರಿಯಲ್ಲ. ಸಂಗೊಳ್ಳಿ ರಾಯಣ್ಣನಿಗೆ ಒಂದು ಬಟ್ಟೆ ಸುತ್ತಿ ಕತ್ತಿಗೆ ಹಗ್ಗ ಕಟ್ಟಿ ನಿಲ್ಲಿಸಿರೋದು ಸರಿಯಲ್ಲ ಅಂತ ಹೇಳಿ ಮನಗಂಡಂಥ ರಾಜ್ಯದ ಎಲ್ಲ ಪ್ರಮುಖರು ಮತ್ತು ಇಲ್ಲಿನ ಸುತ್ತಮುತ್ತವರು, ಅಲ್ಲಿಯ ಕಲ್ಕುಣಿಕೆ ಎಲ್ಲ ಜನತೆ ಸೇರಿಕೊಂಡು ಅದನ್ನು ತೆರವುಗೊಳಿಸ್ಬೇಕು, ಉದ್ಘಾಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಸಾಂಕೇತಿಕವಾಗಿ ನಾವೆಲ್ಲ ಕೇಳಬೇಕು ಅಂತೇಳಿ ನಾವು ತೀರ್ಮಾನ ಮಾಡ್ಕೊಂಡು ಎಲ್ಲ ಸೇರಿದ್ವಿ. ಕಲ್ಕುಣಿಕೆಯ ಹಲವಾರು ಜನ ಅಲ್ಲಿ ಇದ್ದರು. ಅಲ್ಲಿ ಕೆಲವರೆಲ್ಲ ಪ್ರಶ್ನೆ ಮಾಡಿದ್ದಾರೆ, ಕಲ್ಕುಣಿಕೆಯರು ಯಾರೂ ಇರಲೇ ಇಲ್ಲ, ಹೊರಗಡೆ ನನ್ನ ಮಕ್ಕಳು ಬಂದು ಈ ಥರ ಮಾಡಿದ್ರು ಅನ್ನೋ ಪದವನ್ನು ರಾಘುರವರು ಅದು ಬಳಸಿದರು. ಅಲ್ಲಿ ಆ ಸಂದರ್ಭ ಈಗ ಮೊನ್ನೆ ನಮ್ಮ ವಿರುದ್ಧವಾಗಿ ಒಂದು ಪ್ರೆಸ್ ಮೀಟನ್ನು ಮಾಡಿ ರಾಘುರವರು ಮತ್ತು ಸ್ವಾಮಿಗೌಡರು, ಪರಮೇಶ್, ಗುಂಡಾರವಿಯವರು, ಇನ್ನೂ ಹಲವಾರು ಜನ ಎಲ್ಲರೂ ಕೂಡ ಪ್ರೆಸ್ ಮೀಟನ್ನು ಮಾಡಿದರು. ಆದರೆ ಕೆಲವೊಂದು 2-3 ಜನ ರಾಘುರವರು ಬಳಸಿದಂಥ ಪದ ಆಗಿರ್ಬೋದು, ಇವನು ಪರಮೇಶ, ಬಾಳೆಹಣ್ಣು ಪರಮೇಶ ಮಾತಾಡಿದಂಥ ಪದ ಆಗಿರ್ಬೋದು, ಸ್ವಾಮಿಗೌಡರು ಮಾತಾಡಿದಂಥ ಪದಗಳಾಗಿರ್ಬೋದು, ಇವ್ಯಾವೂ ಕೂಡ ಅಸಂವಿಧಾನಿಕವಾಗಿ ಪದಗಳನ್ನ ಬಳಸಿ ಒಂದು ತೇಜೋವಧೆ ಆಗುವಂಥ ಪದಗಳನ್ನ ಬಳಸಿದ್ದಾರೆ. ಅದು ಖಂಡನೀಯ. ರಾಘುರವ್ರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ಹೊರಗಡೆ ನನ್ನ ಮಕ್ಕಳು ಅನ್ನೋ ಪದವನ್ನು ನೀವು ಬಳಸಿದ್ದೀರಿ. ಆದರೆ ಹುಣಸೂರಲ್ಲಿ ಹೊರಗಡೆ ನನ್ನ ಮಕ್ಕಳು ಅಂದ್ರೆ ಅರ್ಥ ಏನು? ಹೊರಗಡೆ ನಿಲ್ದರೆ ಹುಣಸೂರು ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆಯನ್ನು ನಾವು ಇವತ್ತು ಕೇಳ್ತಾ ಇದ್ದೀವಿ ಅವ್ರಿಗೆ. ಸ್ವಾಮಿಗೌಡ ಎಲ್ಲಿಯವರು? ಹೊರಗಡೆಯವರು ಅಲ್ಲ, ಅವ್ರು ಬಂದು ಅಲ್ಲಿ ಗೆಲ್ಲಿಲ್ವಾ? ಹುಣಸೂರು ತಾಲೂಕು ಒಂದು ತ್ಯಾಗಕ್ಕೆ ಮತ್ತು ತೇಗಕ್ಕೆ ಎರಡಕ್ಕೂ ಹೆಸರುವಾಸಿಯಾದಂಥ ಹುಣಸೂರು ತಾಲೂಕು. ಹುಣಸೂರಿನಲ್ಲಿ ವಿದೇಶಿಯರು ಬಂದು ಕೂಡ ನೆಲೆ ಮಾಡಿದ್ದಾರೆ, ಹೊರ ರಾಜ್ಯದವರು ಬಂದು ನೆಲೆ ಮಾಡಿದ್ದಾರೆ, ಹೊರ ಜಿಲ್ಲೆಯವರು ಬಂದು ನೆಲೆ ಮಾಡಿದ್ದಾರೆ, ಎಲ್ಲ ಭಾಷಿಗರು ಬಂದು ಕೂಡ ನೆಲೆ ಮಾಡಿದ್ದಾರೆ. ಎಲ್ರಿಗೂ ಕೂಡ ನಿಲ್ಲೋದಕ್ಕೆ ಎಲ್ಲ ಅವಕಾಶ ಕೂಡ ಇದೆ. ಹುಣಸೂರು ತಾಲೂಕಲ್ಲಿ ನಿನಗೆ ಸರ್ಕಾರ ಒಂದು ಮಾನ್ಯತೆಯನ್ನು ಕೊಟ್ಟಿದೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷನಾಗಿ ಮಾಡವ್ರೆ ನಿನಗೆ. ನೀನು ಆ ಹುದ್ದೆಗೆ ತಕ್ಕಂತೆ ಧಕ್ಕೆ ಬರದಂಗೆ ನಡ್ಕೋಬೇಕು. ಆದರೆ ಅದು ಬಿಟ್ಬಿಟ್ಟು ನೀನು ಬಾಯಿಗೆ ಬಂದಂತೆ ಮಾತಾಡೋದು ನಮಗೆ ಖಂಡನೀಯ. ಮಾಜಿ ಶಾಸಕರಲ್ಲಿ ನಾನು ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಇಂಥವ್ರನ್ನ ನೀವು ಹಿಂಬಾಲಕರನ್ನಾಗಿ ಇಟ್ಕೊಂಡು ನೀವು ಇಂಥ ಮಾತುಗಳನ್ನೇ ಆಡಿದ್ದೆ ಅಂದರೆ ಜನ ರೊಚ್ಚಿಗೇಳ್ತಾರೆ. ಕೊನೆಗೊಂದು ದಿವಸ ಇದರ ಫಲವನ್ನು ನೀವು ಉಣಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇಂಥವ್ರನ್ನ ದೂರ ಇಡಬೇಕು. ರಾಘುಗೆ ಕೊಟ್ಟಿರ್ತಕ್ಕಂಥ ಹುದ್ದೆ ಏನಿದೆ, ಆ ಒಂದು ಏನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರನ್ನು ಮಾಡಿದರೆ ಅದನ್ನು ತಾವು ಹಿಂಪಡ್ಕೋಬೇಕು ನಿಮ್ಮ ಸರ್ಕಾರ ಅಂತ ಹೇಳಿ ಒತ್ತಾಯವನ್ನು ಈ ಮೂಲಕ ಮಾಡೋದ್ರ ಮೂಲಕ, ಮತ್ತು ರಾಘುರವರಾಗಿರ್ಬೋದು, ಪರಮೇಶ್ ಆಗಿರ್ಬೋದು, ಸ್ವಾಮಿಗೌಡರಾಗಿರ್ಬೋದು, ನೀವೆಲ್ಲರೂ ಕೂಡ ನಾವು ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು. ಬಹಿರಂಗವಾಗಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದರೆ ನಿಮಗೆ ಕಾನೂನಿನ ಪ್ರಕಾರ ಉತ್ತರವನ್ನು ಕೊಡಬೇಕಾಗುತ್ತೆ ಅನ್ನೋ ಮಾತನ್ನು ಈ ಮೂಲಕ ಹೇಳ್ತಾ, ಮುಂದಿನ ಚುನಾವಣೆಗಳು ಯಾವುದೇ ಬರಲಿ ಇದರ ಫಲವನ್ನು ನೀವು ಉಣ್ತೀರಿ ಅಂತ